ಅರ್ಶಿನ ನೀರಲ್ಲಿ ಸ್ನಾನ ಮಾಡೋದಾಗಿರಬಹುದು. ದಿಸ್ ಆಲ್ಸೋ ಸ್ಟ್ರೆಂಥನ್ಸ್ ಯೋರ್ ಗುರು. ಅರ್ಶಿನ ನೀರು. ಓಕೆ. ಗುರುವಾರ ಮಾತ್ರ ಯಾವಾಗ್ಲಾದ್ರೂ ಸರಿ. ಇನ್ನೂ ಅಷ್ಟೇ, ಇನ್ನೂ ಕೆಲವ್ರಿಗೆ ಮದ್ವೆನೇ ಆಗ್ತಾ ಇರಲ್ಲ ಅಂತ ಹೇಳ್ತಿರ್ತಾರೆ ಆಯ್ತಾ. ಯಾವಾಗ್ಲಾದ್ರೂ ಏನೋ ರೈಟ್ ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡಕ್ ಆಗ್ತಾಯಿಲ್ಲ ಅಂತ ಒಂದು ಯೆಲ್ಲೋ ಕಲರ್ ಬಟ್ಟೆ ತಗೊಂಡು 5 ಯೆಲ್ಲೋ ಕಲರ್ ವಸ್ತು, ಕಡಲೆಬೇಳೆ ಆಗಿರಬಹುದು, ಉದ್ದಿನಬೇಳೆ, ಯಾವುದೇ ಯೆಲ್ಲೋ ಕಲರ್ ಕಡಲೆಬೇಳೆ, ಬಾಳೆಹಣ್ಣು, ಬೆಲ್ಲ, ಆಯ್ತಾ, ಎಲ್ಲೋ ಸಾಸಿವೆ ಆಗಿರಬಹುದು, ಯಾವುದಾದ್ರೂ ಎಲ್ಲೋ ಕಲರ್ ಇರ್ತಕ್ಕಂಥ ದೇವರಿಗೆ ಅರ್ಪಿಸ್ತಕ್ಕಂಥ ಏನೇನು ಆಹಾರಗಳಿರುತ್ತೆ ಎಲ್ಲವನ್ನೂ ಒಂದು ಎಲ್ಲೋ ಬಟ್ಟೆಯಲ್ಲಿ ಪೋಟ್ಲಿ ಕಟ್ಟಿ ಗುರು ಇರುತ್ತಲ್ವ ಎಲ್ಲ ಪ್ಲಾನೆಟಲ್ಲಿ, ಅಥವಾ ಯಾವುದೋ ಒಂದು ಬಾಬಾ ದೇವಸ್ಥಾನಕ್ಕಾಗಿರ್ಬೋದು, ರಾಯರ ದೇವಸ್ಥಾನಕ್ಕಾಗಿರ್ಬೋದು, ಹೋಗಿ ಅದನ್ನ ಇಟ್ಬಿಟ್ಟು ಬಂದುಬಿಡಿ, ತಿರುಗಿ ನೋಡಬೇಡಿ. ದಿಸ್ ವಿಲ್ ಆಲ್ಸೋ ಎನ್ಹ್ಯಾನ್ಸಸ್ ನಿಮಗೆ ರೈಟ್ ಪಾರ್ಟ್ನರ್ ಸಿಗಲಿಕ್ಕೆ. ಬಾಳೆಹಣ್ಣು ಆಗಿರ್ಬೋದು, ಈ ಥರ ಯಾವುದು 5 ವಸ್ತುಗಳು ಹಳದಿ ಬಣ್ಣದಿರುತ್ತೆ, ಬೆಲ್ಲ ಆಗಿರ್ಬೋದು, ಕಡಲೆಬೇಳೆ ಆಗಿರಬಹುದು, ಅಥವಾ ತೊಗರಿಬೇಳೆ, ಇದೆಲ್ಲವನ್ನು ಕಟ್ಟಿ ಪೋಟ್ಲಿ ಕಟ್ಟಿ ಇಟ್ಬೋದು. ದಿಸ್ ವಿಲ್ ಆಲ್ಸೋ ಎನ್ಹಾನ್ಸ್ ಯುವರ್ ಗುರು. ನಂತರ ನೆಕ್ಸ್ಟ್ ಅಂತ ಹೇಳಿದ್ರೆ ಕಾರ್ನೇಲಿಯನ್ ಅಂತ. ಈಗ ಗುರುಗೆ ನೀವು ಹೇಳಿದ್ರಲ್ಲ ಸಿಟ್ರಿನ್, ಅದೇನು ಬ್ರಾಸ್ಲೆಟ್ ಇತ್ತು, ಸಿಟ್ರಿನ್ ಬ್ರೇಸ್ಲೆಟ್ ಹಾಕ್ಬೋದು, ಸಿಟ್ರಿನ್ ಟಂಬಲ್ಸ್ ಸಿಗುತ್ತೆ, ಆಯ್ತಾ. ಅದು ಕೂಡ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ಗಳು ಬರುತ್ತೆ. ಅದನ್ನೇ ಹೌದು, ನಾನು ಅದನ್ನೇ ಹೇಳಿದೆ ನೋಡು, ಲಕ್ಷ್ಮಿ ತುಂಬ ಚಂಚಲೆ. ಯಾವತ್ತೂ ಲಕ್ಷ್ಮಿ ಬೇಕು ಅಂತ ಹೋಗಬೇಡಿ. ದುಡ್ಡನ್ನು ನೀವು ಹೋದಷ್ಟು ದುಡ್ಡು ನಿಮ್ಮಿಂದ ದೂರ ಓಡೋಗುತ್ತೆ. ಆಲ್ವೇಸ್ ಅಟ್ರಾಕ್ಟ್ ವೆಲ್ತ್. ನಾನು ಹಣವನ್ನು ಸಂಪಾದನೆ ಮಾಡಬೇಕು, ಸಂಪತ್ತನ್ನು ಸಂಪಾದನೆ ಮಾಡಬೇಕು. ಸಂಪತ್ತು ಅಂದರೆ ಬರೀ ದುಡ್ಡಲ್ಲ, ಹೆಸರು ಆಗಿರ್ಬೋದು, ಕೀರ್ತಿ ಆಗಿರ್ಬೋದು, ನೆಮ್ಮದಿ ಸಂಪತ್ತು. ಹೌದು, ದೊಡ್ಡ ಸಂಪತ್ತು. ನಾವೆಲ್ಲ ಕಷ್ಟಪಡೋದೇ ನೆಮ್ಮದಿಗೋಸ್ಕರ ಅಲ್ವಾ. ಇದೆಲ್ಲವೂ ಕೂಡ ವೆಲ್ತ್ ಆಗಿರ್ಬೋದು, ಇದೆಲ್ಲವೂ ಕೂಡ ಸಂಪತ್ತಿಗೆ ಸಂಬಂಧಪಟ್ಟಿದ್ದು.